ಸದ್ಯ ದೇಶದಲ್ಲಿ ಯುದ್ಧದ ಕಾರ್ಮೋಡ ಇದೆ. ಇದರ ನಡುವೆ 7ನೇ ತಾರೀಕು ಅಂದ್ರೆ ನಾಳೆ ದೇಶದ ಸುಮಾರು 244 ಜಿಲ್ಲೆಗಳಲ್ಲಿ ಈ ಮಾಕ್ ಡ್ರಿಲ್ ಅನ್ನ ನಡೆಸ್ತಾರೆ ಅನ್ನೋ ಸುದ್ದಿಯನ್ನ ನೀವು ಕೇಳ್ಪಟ್ಟಿದ್ದೀರಿ. ಅದರಲ್ಲಿ ನಮ್ಮ ರಾಜ್ಯದ 3 ಜಾಗ ಕೂಡ ಇದೆ. ಇಂಟ್ರೆಸ್ಟಿಂಗ್, ಅದನ್ನ ನೋಡ್ತಾ ಹೋಗೋಣ. ನಾಳೆ ರಾಜ್ಯದಲ್ಲೂ ಕೂಡ ಮೊಳಗತ್ತೆ ಸೇನೆಯ ಸೈರನ್. ಕರ್ನಾಟಕದ 3 ಕಡೆ ನಾಳೆ ಮಾಕ್ ಡ್ರಿಲ್ ನಡೆಯುತ್ತೆ. ಎಲ್ಲೆಲ್ಲಿ ಹಾಗಾದ್ರೆ? ಒಂದು ವಾರಗಳ ಕಾಲ ಈ ಮಾಕ್ ಡ್ರಿಲ್ ನಡೆಯುತ್ತೆ. ಅದು ನಮ್ಮ ರಾಜ್ಯದಲ್ಲೂ ಕೂಡ ಆಗುತ್ತೆ. ಸುಮಾರು 3 ಕಡೆ, ರಾಜ್ಯದ ರಾಜಧಾನಿ ಬೆಂಗಳೂರು ಸೇರಿದಂತೆ ಬೆಂಗಳೂರು ನಗರ, ಮಲ್ಲೇಶ್ವರಂನಲ್ಲಿ ಮಾಕ್ ಡ್ರಿಲ್ಗೆ ಈಗ ಆಲ್ರೆಡಿ ತಯಾರಿಗಳಾಗ್ತಾ ಇದೆ. ನಗರದ 32 ಕಡೆ ಸೈರನ್ ಅಳವಡಿಕೆ ಆಗಿದೆ. 3 ಕಿಲೋಮೀಟರ್ ವ್ಯಾಪ್ತಿವರೆಗೂ ಕೂಡ ಈ ಸೈರನ್ ಮೊಳಗತ್ತೆ, ಅಂದ್ರೆ ಸೌಂಡ್ ಕೇಳುತ್ತೆ. 3 ಕಿಲೋಮೀಟರ್ ವ್ಯಾಪ್ತಿವರೆಗೂ ಕೂಡ ಸಿವಿಲ್ ಡಿಫೆನ್ಸ್ ಮುಖ್ಯಸ್ಥ ಪ್ರಶಾಂತ್ ಕುಮಾರ್ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಅನ್ನು ಅಥವಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 1971ರಲ್ಲಿ ದೊಡ್ಡವರೆಲ್ಲ ನೋಡಿದ್ರು, ನಾವ್ ಯಾರು ಕೂಡ ಇದು ಯಾವುದ್ರ ಅರಿವು ಇರ್ಲಿಲ್ಲ, ಬರೀ ಕೇಳ್ತಾ ಇದ್ವಿ. ಈಗ ನಮ್ಮ ಕಣ್ಣೆದುರೇ ಮಾಕ್ ಡ್ರಿಲ್ ನಡೀತಾ ಇದೆ. ಕರ್ನಾಟಕದ 3 ಕಡೆ, ಅದರಲ್ಲೂ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಆಗ್ತಾ ಇದೆ. ಬೆಂಗಳೂರು ಜೊತೆಗೆ ಕಾರವಾರ ಹಾಗೂ ರಾಯಚೂರು 3 ಕಡೆ ಮಾಕ್ ಡ್ರಿಲ್ ನಡೆಯುತ್ತೆ. ಏನಿದು, ಯಾಕಿದು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ನಾಳೆ ಸಂಜೆ 4 ಗಂಟೆಗೆ ಸಿದ್ಧತೆಗಳಾಗಿದೆ. ಸಿವಿಲ್ ಡಿಫೆನ್ಸ್ ಮುಖ್ಯಸ್ಥ ಪ್ರಶಾಂತ್ ಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕೆ ಬೆಂಗಳೂರು? ಹಾಗಾದ್ರೆ ಬೆಂಗಳೂರು ಟಾರ್ಗೆಟ್ ಆಯ್ತಾ? ಕಾರವಾರ ಯಾಕೆ? ರಾಯಚೂರು ಯಾಕೆ? ಕುತೂಹಲಗಳಿರುತ್ತೆ ನಿಮ್ಗೆ. ಸೊ ನೋಡೋಣ. 1971 ವಾರ ಆದ ನಂತರ ಮಾಕ್ ಡ್ರಿಲ್ ಇದೀಗ ದೇಶದಲ್ಲಿ ಮತ್ತೆ ಅನೌನ್ಸ್ ಮಾಡಿದ್ದಾರೆ. ದೇಶದ ಸುಮಾರು 244 ಜಿಲ್ಲೆಗಳಲ್ಲಿ ಈ ಮಾಕ್ ಡ್ರಿಲ್ ನಡೆಯುತ್ತೆ. ಮಾಕ್ ಡ್ರಿಲ್ಗೆ ನಾವು ನೀವು ಏನ್ ಮಾಡ್ಬೇಕು, ಏನ್ ಹೇಳ್ಕೊಡ್ತಾರೆ ನಮ್ಗೆ? ಇಲ್ಲಿ ಬಂದು ಸೇನೆ ವಾರ್ ಮಾಡಲ್ಲ, ಇಲ್ಲಿ ಸರ್ವೈವ್ ಆಗ್ಬೇಕಾಗಿರೋದು ನಾವು, ಇದನ್ನ ತಿಳ್ಕೋಬೇಕಾಗಿರೋದು ನಾವು. ಯಾವ್ಯಾವ ಸಂದರ್ಭದಲ್ಲಿ ಸೈರನ್ ಅನ್ನ ಮೊಳಗಿಸಬೇಕು ಮತ್ತು ಹೇಗಿರುತ್ತೆ ಅದು, ಕೇಂದ್ರದಿಂದ ಸ್ಟೇಟ್ ಸಿವಿಲ್ ಡಿಫೆನ್ಸ್ಗೆ ಒಂದು ಗೈಡ್ ಲೈನ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಆ ಗೈಡ್ ಲೈನ್ಸ್ ಏನು, ಹೇಗಿರುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ, ರಿಲೀಸ್ ಮಾಡ್ತಾರೆ. ಅಗ್ನಿಶಾಮಕ ದಳ, ತುರ್ತು ಸೇವೆ, ಗೃಹ ರಕ್ಷಕ ದಳ ಜೊತೆಗೆ ಒಂದು ಸಭೆಯನ್ನ ಮಾಡೋದ್ರ ಮುಖಾಂತರ ಸಿವಿಲ್ ಡಿಫೆನ್ಸ್ ಅಧಿಕಾರಿಗಳು ಒಂದು ಸಭೆಯನ್ನ ಮಾಡ್ತಾರೆ. ಆ ನಂತರ ಗೈಡ್ ಲೈನ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಮಧ್ಯಾಹ್ನ 2 ಗಂಟೆಗೆ ಈ ಒಂದು ಸಭೆ ನಡೆಯುತ್ತೆ. ಬಹಳ ಕುತೂಹಲದಿಂದ ಇಡೀ ದೇಶ ಕಾಯ್ತಾ ಇದೆ. ಅಧಿಕಾರಿಗಳ ಜೊತೆಗೆ ಪ್ರಶಾಂತ್ ಕುಮಾರ್ ಠಾಕೂರ್ ಚರ್ಚೆ ಮಾಡ್ತಾರೆ. ಅದಾದ ನಂತರ ಒಂದು ಗೈಡ್ ಲೈನ್ಸ್ ಅಂದ್ರೆ ಏನ್ ಹೇಳಿ, ಮಾರ್ಗಸೂಚಿಗಳು ಹೇಗಿರುತ್ತೆ, ಜನ ಹೇಗೆ ಅಲರ್ಟ್ ಆಗಬೇಕು, ಜನರಿಗೆ ನೀವು ಹೇಗೆ ಸ್ಪಂದಿಸಬೇಕು, ಜನರಿಗೆ ಹೇಗೆ ತಿಳಿ ಹೇಳಬೇಕು, ಜನರನ್ನ ಹೇಗೆ ಪ್ರಾಕ್ಟೀಸ್ ಒಳಗೆ ತೊಡಗಿಸ್ಕೊಳ್ಬೇಕು, ಇದೆಲ್ಲವೂ ಇರುತ್ತೆ ಗೈಡ್ ಲೈನ್ಸ್ ಅಲ್ಲಿ. 3 ಕಡೆ ಮಾಕ್ ಡ್ರಿಲ್ ಮಾಡ್ತೀವಿ. ಅದರಲ್ಲಿ ಬೆಂಗಳೂರು ನಗರ, ಇದು ಮೆಟ್ರೋಪಾಲಿಟನ್ ನಗರ ಬಹಳ ಮುಖ್ಯವಾದ ಇದೆ. ಇಲ್ಲಿ ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್ ಕೂಡ ಸುಮಾರು ಇದ್ದಾವೆ. ಇಟ್ಸ್ ವೆರಿ ಸೆನ್ಸಿಟಿವ್ ಡಿಸ್ಟ್ರಿಕ್ಟ್ ಫಾರ್ ಕರ್ನಾಟಕ. ಎರಡನೇದಾಗಿ ನಾವು ಕೈಗಾ ಅಂದರೆ ಕಾರವಾರ ಜಿಲ್ಲೆಯಲ್ಲಿ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಇದೆ, ಅಲ್ಲಿ ಮಾಕ್ ಡ್ರಿಲ್ ಮಾಡ್ತೀವಿ. ಮೂರನೇದಾಗಿ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ರೆಫರೆನ್ಸಲ್ಲಿ ಇಟ್ಕೊಂಡು ಅಲ್ಲಿ ಕೂಡ ಮಾಕ್ ಡ್ರಿಲ್ ಮಾಡ್ತೀವಿ. ಇವಾಗ ಮಾಕ್ ಡ್ರಿಲ್ ಕಂಪೋನೆಂಟ್ಸ್ ಈಗ ನಾವು ಮಿನಿಸ್ಟ್ರಿ ಆಫ್ ಹೋಮ್ ಜೊತೆಗೆ ಈಗ ವಿಡಿಯೋ ಕಾನ್ಫರೆನ್ಸ್ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಸಿವಿಲ್ ಡಿಫೆನ್ಸ್ ಮುಖ್ಯಸ್ಥರಾಗಿರುವಂತವರು ಈಗ ಮುಖ್ಯಸ್ಥರು ಪ್ರಶಾಂತ್ ಕುಮಾರ್ ಹೇಳ್ತಾ ಇದ್ರು ಎಲ್ಲೆಲ್ಲಿ ಅಂತ. ನಮ್ಮ ರಾಜ್ಯ ಅಂತ ತಗೊಂಡಾಗ ನೋಡಿ, ಬೆಂಗಳೂರು, ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಮಾಕ್ ಡ್ರಿಲ್ ನಾಳೆ ನಡೆಯುತ್ತೆ ಸಂಜೆ 4 ಗಂಟೆಗೆ. ಜೊತೆಗೆ ರಾಯಚೂರಿನಲ್ಲೂ ಕೂಡ ಆಗುತ್ತೆ, ಹಾಗೆ ಕಾರವಾರದಲ್ಲೂ ಕೂಡ ಆಗುತ್ತೆ. ಯಾಕಾಗುತ್ತೆ, ಹೇಗಾಗುತ್ತೆ, ಇದು ಕುತೂಹಲ ಅಲ್ವಾ? ಯಾಕಾಗುತ್ತೆ ಅನ್ನುವಂಥದ್ದು ಆಲ್ರೆಡಿ ಗೊತ್ತಾಗಿದೆ. ಯಾಕಂದ್ರೆ ಯುದ್ಧಕ್ಕೆ ಬಹಳ ಸನಿಹದಲ್ಲಿದ್ದೀವಿ ಅನ್ನುವಂತಹ ಒಂದು ವಿಚಾರ ಒಂದ್ ಕಡೆ ಆದ್ರೆ, ಹೇಗಾಗುತ್ತೆ ಅನ್ನುವಂಥದ್ದೇ ಜನರೆಲ್ಲರಿಗೂ ಕೂಡ ಇರುವಂತಹ ಕುತೂಹಲ. ಎಲ್ರಿಗೂ ಕೂಡ ಕುತೂಹಲ ಇದೆ. ಅದಕ್ಕೊಂದು ಗೈಡ್ ಲೈನ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಬರೀ ಜನರಿಗೆ ಮಾತ್ರ ಹೊಸದಲ್ಲ. ಈ ಮಾಕ್ ಡ್ರಿಲ್ 1971 ಆದ್ಮೇಲೆ, ಅದ್ರಲ್ಲಿ ಪಂಜಾಬಲ್ಲಿ ಅವಾಗ ಮಾಡಿದ್ರು, ಅದಾದ್ಮೇಲೆ ಈಗಲೇ ಆಗ್ತಾ ಇರೋದು. ಸೊ ಅಧಿಕಾರಿಗಳಿಗೂ ಕೂಡ ಹೊಸದೇ ಇದು. ಕೇಳಿರ್ತಾರೆ ಹೇಗಿರುತ್ತೆ ಅಂತೆಲ್ಲ ಗೊತ್ತು, ಬಟ್ ಜಾರಿಗೆ ತರಬೇಕಲ್ವಾ? ಹಾಗಾಗಿ ಈಗ ಗೈಡ್ ಲೈನ್ಸ್ ಬರಬೇಕು. ಗೈಡ್ ಲೈನ್ಸ್ ಬಂದ ನಂತರ ಮತ್ತೊಂದು ಎಕ್ಸಾಕ್ಟ್ ಆಗಿ ಐಡಿಯಾ ಸಿಗುತ್ತೆ. ಜನರನ್ನ ಉಳಿಸ್ಕೊಳ್ಳುವ ಸಲುವಾಗಿ ಈ ಮಾಕ್ ಡ್ರಿಲ್
ಸೇನೆಯಲ್ಲಿ ಈಗ ವಾರ್ ಮಾಡ್ತಾರೆ ಯೋಧರೆಲ್ಲರೂ ಕೂಡ. ಬಟ್ ಇಲ್ಲಿ ಪ್ರಮುಖವಾಗಿ ಈಗ ದೇಶದ ಅತ್ಯಂತ ಮುಖ್ಯ ಆಸ್ತಿಗಳು ಅಂತ ಇರುತ್ತವಲ್ಲ, ಅವನ್ನ ಉಳಿಸ್ಕೊಳ್ಳೋದಾಗಿರ್ಬೋದು, ಜನರನ್ನ ರಕ್ಷಣೆ ಮಾಡ್ಕೊಳ್ಳೋದಾಗಿರ್ಬೋದು, ನಗರವನ್ನ ರಕ್ಷಣೆ ಮಾಡ್ಕೊಳ್ಳೋದಾಗಿರ್ಬೋದು, ಅದಕ್ಕೆ ಹೇಗೆ ನಾವು ತಯಾರಾಗಿರ್ಬೇಕು ಅಂತ ಈ ಮಾಕ್ ಡ್ರಿಲ್ ಮಾಡೋದು. ಅಂದ್ರೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಎಕ್ಸಾಮ್ ಇದೆ, ಈಗ ನಮಗೆ ತಯಾರಿಗಳನ್ನ ಮಾಡ್ತಾರಲ್ವಾ, ಹಿಂಗೆ ಓದ್ಕೊಳ್ಳಿ, ಇಂತಿಂತ ಕ್ವೆಶನ್ಗಳು ಬರ್ಬೋದು ಅಂತ, ಹಂಗೆ ಅಷ್ಟೇ ಇದು. ಯುದ್ಧಕ್ಕೆ ನಮ್ಮನ್ನ ಸಜ್ಜು ಮಾಡ್ತಾ ಇದ್ದಾರೆ. ನಾಗರಿಕರಾಗಿ ನಮ್ಮದೇ ಆದಂತಹ ಕರ್ತವ್ಯ ಜವಾಬ್ದಾರಿಗಳು ಒಂದ್ ಕಡೆ ಆದ್ರೆ, ನಮ್ಮನ್ನ ನಾವು ಉಳಿಸ್ಕೊಳ್ಳೋದು ಹೇಗೆ ಇದನ್ನ ಹೇಳ್ಕೊಡ್ತಾರೆ ಇದರಲ್ಲಿ. ಆಮೇಲೆ ಪ್ರಮುಖವಾದಂತಹ ನಗರದಲ್ಲಿ ಈಗ ಪ್ರಮುಖ ಒಂದು ಜಾಗಗಳಿರುತ್ತವಲ್ಲ, ಈಗ ಎಕ್ಸಾಂಪಲ್ ತಗೊಳ್ಳೋಣ, HAL ಬೆಂಗಳೂರಿನಲ್ಲಿ HAL ವಿಮಾನ ನಿಲ್ದಾಣ, ಈ ರೀತಿಯ ಪ್ರಮುಖ ಆಸ್ತಿಗಳನ್ನ ರಕ್ಷಣೆ ಮಾಡ್ಕೊಳ್ಬೇಕು. ಮತ್ತೊಂದು, ನಾವುಗಳು ಈಗ ಸೈರನ್ ಬಂದೇ ಬಿಡ್ತು, ಯುದ್ಧ ಆಗೇ ಬಿಡ್ತು, ಒಳಗೆ ಅವರ ವೆಪನ್ಗಳು ನುಗ್ಗಿದ್ವು ಅನ್ಕೊಳ್ಳಿ, ನಾವು ಹೆಂಗ್ ಉಳ್ಕೋಬೇಕು, ಸರ್ವೈವ್ ಆಗ್ಬೇಕು, ಹೀಗೆ ನಗರವನ್ನ ಕಾಪಾಡ್ಕೊಳ್ಳೋದು ಹೇಗೆ, ಇವೆಲ್ಲವೂ ಕೂಡ ಹೇಳ್ಕೊಡ್ತಾರೆ. ರಾತ್ರಿ ಸಂದರ್ಭದಲ್ಲಿ ಮಿಸೈಲ್ಗಳೆಲ್ಲ ಬಂತು ಅನ್ಕೊಳ್ಳಿ, ಬರೋದು ಬೇಡ, ಬಂತು ಅನ್ಕೊಳ್ಳಿ, ತಯಾರಾಗಿರ್ಬೇಕಲ್ವಾ. ಲೈಟ್ಸ್ ಆಫ್ ಮಾಡಿ ಅಂತಾರೆ. ಮನೆಯಲ್ಲಿ ಇವನ್ ಕಿಟಕಿಗಳಿಗೆ ಡಾರ್ಕ್ ಸ್ಕ್ರೀನ್ಗಳನ್ನು ಹಾಕಿ ಅಂತಾರೆ. ಅವರು ಈಗ ಅನ್ಯ ದೇಶದವರು ಅಥವಾ ಯುದ್ಧ ಮಾಡಬೇಕು ಅಂತ ಬಂದಂಥವ್ರಿಗೆ ಕೆಳಗೆ ಏನಿದೆ, ಯಾವ ಊರಿದೆ, ಊರು ಯಾವ್ದಿದೆ, ಮನೆ ಯಾವ್ದಿದೆ, ಅಥವಾ ಖಾಲಿ ಜಾಗ ಯಾವ್ದನ್ನ ಹಾಳು ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಾಗ್ಬಾರ್ದು. ಸೊ ಇಲ್ಲಿ ಕನ್ಫ್ಯೂಷನ್ ಮಾಡೋಕೆ ಈ ಲೈಟ್ಸ್ ಆಫ್ ಮಾಡ್ತಾರೆ. ಇಂಥದ್ದೇ ಹಲವಾರು ಇರುತ್ತೆ, ಇದೊಂದೇ ವಿಚಾರ ಅಲ್ಲ. ಬಟ್ ವೆರಿ ಇಂಟ್ರೆಸ್ಟಿಂಗ್. ಇವನ್ನೆಲ್ಲ ನೋಡಿ ನಾವು ಸಾಮಾನ್ಯವಾಗಿ ಕೇಳ್ತಾ ಇದ್ವಿ, ನೋಡ್ತಾ ಇದ್ವಿ, ಹಬ್ಬಬ್ಬ ಅಂದ್ರು ಈ ಉಕ್ರೇನ್ ರಷ್ಯಾದಲ್ಲಿ ನೋಡಿದ್ವಿ ಟಿವಿಗಳಲ್ಲಿ ಕೂತ್ಕೊಂಡು ಅಲ್ವಾ. ಬಟ್ ನಮ್ಮ ದೇಶದಲ್ಲೇ ಆಗ್ತಾ ಇರುವಾಗ ಎಲ್ಲರಲ್ಲೂ ಕೂಡ ಒಂದ್ ರೀತಿ ಕುತೂಹಲ ಇದೆ, ಆತಂಕ ಇದೆ. ಯುದ್ಧಕ್ಕೆ ರೆಡಿ ಆಗ್ಬಿಟ್ವಾ, ಯುದ್ಧಗಳನ್ನ ಆಗಿನ ಕಾಲದಲ್ಲಿ ರಾಜರು ಮಾಡ್ತಾ ಇದ್ರು ಅಂತ ಪುಸ್ತಕದಲ್ಲಿ ಓದಿದ್ವಿ. ಅದಾದ್ಮೇಲೆ 1971 ಆಗ್ಬಿಟ್ಟಿತ್ತು. ಇಷ್ಟು ವರ್ಷಗಳ ಕಾಲ ಶಾಂತಿ 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 ಅಂತ ಇದ್ವಿ. ಬಟ್ ಆ ಶಾಂತಿ ಅನ್ನುವ ಪದಕ್ಕೆ ಇನ್ಮುಂದೆಯೂ ಸುಮ್ಮನೆ ಕೂತ್ರೆ ಅರ್ಥ ಇರಲ್ಲ. ಹಾಗಾಗಿ ಒಂದು ಕೆನ್ನೆಗೆ ಹೊಡೆದಾಗ ಇನ್ನೊಂದು ಕೆನ್ನೆ ತೋರಿಸುವಂತಹ ಸಮಯ ಅಲ್ಲ, ವಾರ್ ಮಾಡೇ ಬಿಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ನೋಡಿ, ಈ ಸಲ ಯಾವುದೇ ಸರ್ಜಿಕಲ್ ಸ್ಟ್ರೈಕ್ ಅಲ್ಲ, ಯಾವುದೇ ಏರ್ ಸ್ಟ್ರೈಕ್ ಅಲ್ಲ, ಈಗ ಏನಿದ್ರು ಕೂಡ ಯುದ್ಧ. ಅಟ್ಯಾಕ್ ಮಾಡೋದು ಬೇರೆ, ಅಟ್ಯಾಕ್ ಅಂದ್ರೆ ಏನಿ ಒಂದ್ ಸೈಡ್ ಆಗಿರುತ್ತೆ, ಇದು ಯುದ್ಧ ಎರಡೂ ಕಡೆ ಆಗುತ್ತೆ. ನಾವು ತೀರಾ ಲೈಟ್ ಆಗಿ ತಗೊಳಕ್ಕಾಗಲ್ಲ. ಅದೊಂದು ಭಿಕ್ಷುಕ ದೇಶ, ಅವ್ರ ಹತ್ರ ಏನೂ ಇಲ್ಲ, ಹಂಗ ಅನ್ಕೊಂಡ್ ಕೂರಕ್ ಆಗಲ್ಲ. ಈಗ ಯಾಕಂದ್ರೆ ಪ್ರಬಲವಾಗಿರುವಂತಹ ರಾಷ್ಟ್ರಗಳು ಅವ್ರ ಪರವಾಗಿ ನಿಂತ್ಕೊಳ್ಳಕ್ ಮುಂದಾಗ್ತಾ ಇದಾವೆ. ಎಕ್ಸಾಂಪಲ್ ಚೀನಾ ತಗೊಳ್ಳಿ, ವ್ಯಾಪಾರದಲ್ಲಿ ನಾವು ಅವ್ರ ಜೊತೆ ಚೆನ್ನಾಗಿರ್ಬೋದು, ಅಲ್ಟಿಮೇಟ್ ಆಗಿ ಅದ್ರ ನರಿ ಬುದ್ಧಿಯನ್ನು ಅಗೇನ್ ತೋರಿಸಿದೆ, ಹಿಂಬಾಗಿಲಿನ ಮುಖಾಂತರ ಅವ್ರಿಗೆ ಸಪೋರ್ಟ್ ಮಾಡಕ್ ಮುಂದಾಗ್ತಾ ಇದೆ. ಟರ್ಕಿ ಆಲ್ರೆಡಿ ವೆಪನ್ ನ ಕಳಿಸ್ತಾ ಇದೆ ಹಡಗಿನ ಮುಖಾಂತರ. ಹೀಗಿರುವಾಗ ಯುದ್ಧಕ್ಕೆ ಬಹಳ ಸನಿಹದಲ್ಲಿದ್ದೀವಿ ಅಂತ ಮೋರ್ ಡೀಟೇಲ್ಸ್ ನನ್ನ ಕಲೀಗ ಚರಣ್ ನೀಡ್ತಾರೆ. ಚರಣ್, ನಿಜಕ್ಕೂ ಇವೆಲ್ಲ ಓದಬೇಕಾದ್ರೆ ಅಥವಾ ಜನರಿಗೆ ಹೇಳಬೇಕಾದ್ರೆ ಅಥವಾ ಕೇಳುವಂತಹ ಜನರಿಗೂ ಗೂಸ್ ಬಂಪ್ಸ್, ಏನಪ್ಪ ಇದು, ಹೇಗಿರುತ್ತೆ, ಯಾವುದನ್ನೆಲ್ಲ ನಾವು ನೋಡ್ತೀವಿ ಅನ್ನುವಂತಹ ಕುತೂಹಲ ಇರುತ್ತೆ. ಸೊ ಹೇಳಿ, ರಾಜ್ಯದಲ್ಲಿ ಒಟ್ಟು 3 ಕಡೆ ಈ ಒಂದು ಮಾಕ್ ಡ್ರಿಲ್ ಮಾಡ್ತಾರೆ ಅಂದ್ರೆ ಯಾವ್ಯಾವ ಕಡೆ, ಹೇಗಿರುತ್ತೆ, ಎಷ್ಟು ಗಂಟೆಗೆ, ಈ ಗೈಡ್ಲೈನ್ಸ್ ಯಾವಾಗ ರಿಲೀಸ್ ಮಾಡ್ತಾರೆ, ಡೀಟೇಲ್ಸ್ ಕೊಡೋದಾದ್ರೆ ಚರಣ್. ಎಸ್ ವಿದ್ಯಾ, ಪ್ರಮುಖವಾಗಿ ಎಲ್ಲೋ ಯುದ್ಧಕ್ಕೆ ನಾವು ಸಿದ್ಧ ಆಗ್ತಾ ಇದೀವಿ ಅನ್ನುವಂತಹ ಸೂಚನೆಯನ್ನ ಕೂಡ ಇವತ್ತು ಸರ್ಕಾರ ನೀಡ್ತಾ ಇರುವಂತದ್ದು. ಪ್ರಮುಖವಾಗಿ ರಾಜ್ಯದ 3 ಕಡೆಯಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡ್ಲಿಕ್ಕೆ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿರುವಂತದ್ದು. ರಾಯಚೂರು, ಕಾರವಾರ, ಅದೇ ರೀತಿಯಾಗಿ ಮಲ್ಲೇಶ್ವರಂನಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಇದರ ಜೊತೆಗೆ ಎಲ್ಲಾ ಪೊಲೀಸ್ ಸ್ಟೇಷನ್ ಗಳನ್ನ ಒಳಗೊಂಡು ಅಲ್ಲಿ ಸೈರನ್ ಅಳವಡಿಸುವುದರ ಮೂಲಕ ಈ ಒಂದು ಮಾಕ್ ಡ್ರಿಲ್ ಅನ್ನ ಮಾಡುವಂತಹ ಚಿಂತನೆಯನ್ನ ಕೂಡ ನಡೆಸಿರುವಂತದ್ದು. ಇನ್ನೇನು ಅಂತ ಹೇಳಿದ್ರೆ ಸಂಜೆ 5 ಗಂಟೆಯ ಸುಮಾರಿಗೆ ಇದಕ್ಕೆ ಬೇಕಾಗಿರುವಂತಹ ಸಾರ್ವಜನಿಕರು ತೆಗೆದುಕೊಳ್ಬೇಕಾದಂತಹ ಕ್ರಮಗಳ ಬಗ್ಗೆ ಕೂಡ ಒಂದಿಷ್ಟು ಗೈಡ್ಲೈನ್ಸ್ ಗಳನ್ನ ಬಿಡುಗಡೆ ಮಾಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇನ್ನು ನಾಳೆ ಸಂಜೆ 5 ಗಂಟೆಗೆ ಈ ಮಾಕ್ ಡ್ರಿಲ್ ಆರಂಭ ಆಗ್ಲಿಕ್ಕಿರುವಂತದ್ದು. ಸುಮಾರು 4 ಸುಮಾರಿಗೆ ಎಲ್ಲಾ ಕಡೆಯಲ್ಲಿ ಅಂತ ಹೇಳಿದ್ರೆ 35 ಸ್ಟೇಷನ್ಗಳಿಗೆ ಈ ಒಂದು ಸೈರನ್ನ ಅಳವಡಿಕೆ ಮಾಡಿ ಏಕಕಾಲದಲ್ಲಿ ಒಂದು ಸೈರನ್ ಅನ್ನ ಮೊಳಗಿಸಿರುವ ಮೂಲಕ ಈ ಒಂದು ಮಾಕ್ ಡ್ರಿಲ್ ಅನ್ನ ಮಾಡ್ಲಿಕ್ಕೆ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಪ್ರಮುಖವಾಗಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಅದೇ ರೀತಿಯಾಗಿ ಸುತ್ತಮುತ್ತಲಿನ ಬೆಂಗಳೂರು ಸೆಂಟ್ರಲ್ ಏನಿದೆ ಆ ಒಂದು ಭಾಗದಲ್ಲಿ ಈ ಒಂದು ಹೆಚ್ಚಿನ ಮಾಕ್ ಡ್ರಿಲ್ ಸ್ಟೇಷನ್ ಗಳನ್ನ ಅಳವಡಿಸಿಕೊಂಡು ಅಗ್ನಿಶಾಮಕ ದಳ ಸಿಬ್ಬಂದಿ, ಪೊಲೀಸ್ ದಳ ಸಿಬ್ಬಂದಿ, ಎಲ್ಲ ಸಿಬ್ಬಂದಿಗಳನ್ನ ಒಟ್ಟುಗೂಡಿಸಿ ಈ ಒಂದು ಮಾಕ್ ಡ್ರಿಲ್ಗೆ ಸಂಪೂರ್ಣವಾದ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಇನ್ನು ಸಂಜೆ 5 ಗಂಟೆಯ ಸುಮಾರಿಗೆ ಇದರ ಸಂಪೂರ್ಣ ಚಿತ್ರಣ ಕೂಡ ಸಿಗ್ಲಿಕ್ಕಿರುವಂತದ್ದು. ಯಾವ ರೀತಿಯಾಗಿ ಸಾರ್ವಜನಿಕರು ಇರಬೇಕು, ಸಾರ್ವಜನಿಕರ ರೆಸ್ಪಾನ್ಸ್ ಹೇಗಿರ್ಬೇಕು, ಇದರ ಬಗ್ಗೆ ಕೂಡ ಗೈಡ್ಲೈನ್ಸ್ ಅನ್ನ ಈಗಾಗಲೇ ಸಿದ್ಧ ಮಾಡ್ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಒಂದಿಷ್ಟು 2ನೇ ಹಂತದ ಸಭೆಯನ್ನ ಕೂಡ ಈಗ ಈ ಸಂಬಂಧಪಟ್ಟಂತಹ ಡಿಫೆನ್ಸ್ ಅಧಿಕಾರಿಗಳು ಮತ್ತೆ ಪೊಲೀಸ್ ಅಧಿಕಾರಿಗಳು ಸೇರಿಕೊಂಡು ಮಾಡ್ತಾ ಇರುವಂತದ್ದು ವಿದ್ಯಾ.